ಡಿಸೆಂಬರ್ 18, 2025 ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಪಾರ್ಲಿಮೆಂಟ್ ಅಲ್ಲಿ ಸೆಕ್ಯೂರಿಟಿ ಮಾರ್ಕೆಟ್ ಕೋಡ್ 2025 ಹೊಸ ಬಿಲ್ ಅನ್ನು ಪರಿಚಯಿಸಿದ್ದಾರೆ. To consolidate and amend the laws relating to the securities market and for matters connected therewith or incidental thereto. ಇದರ ಪ್ರಕಾರ ಸೆಬಿಗೆ ಇಂಡಿಯನ್ ಶೇರ್ ಮಾರ್ಕೆಟ್ ಅಲ್ಲಿ ಯಾವುದೇ ತರಹದ ಫ್ರಾಡ್ಗಳಾದ್ರೆ, ಸ್ಕ್ಯಾಮ್ಗಳಾದ್ರೆ, ಮಾರ್ಕೆಟ್ ಟಿಪ್ಸ್ಗಳ ವಿರುದ್ಧ ಫೈಟ್ ಮಾಡಲಿಕ್ಕೆ ಸೂಪರ್ ಪವರ್ ಅನ್ನ ಕೊಡಲಿದೆ. ಈ ಹೊಸ ಬಿಲ್ ನಿಂದ ಷೇರು ಮಾರುಕಟ್ಟೆಯಲ್ಲಿ ಆಗುತ್ತಿರುವ ಎಲ್ಲ ಸ್ಕ್ಯಾಮ್ಗಳ ಅಂತ್ಯವಾಗುತ್ತಾ? ಈ ಬಿಲ್ ನಿಂದ ನಿಮ್ಮ ಪೋರ್ಟ್ಫೋಲಿಯೋ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಇಂಡಿಯನ್ ಶೇರ್ ಮಾರ್ಕೆಟ್ ಅನ್ನ 3 ಹಳೆಯ ಕಾನೂನುಗಳು ನಿಯಂತ್ರಿಸುತ್ತವೆ. ಸೆಬಿ ಆಕ್ಟ್ 1992, ಸೆಕ್ಯೂರಿಟಿ ಕಂಟ್ರೋಲ್ ಆಕ್ಟ್ 1956, ಡೆಪಾಸಿಟರಿ ಆಕ್ಟ್ 1996. ಈ ಕಾನೂನುಗಳು ಇಂಡಿಯನ್ ಶೇರ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳು ಯಾವ ತರ ಟ್ರೇಡ್ ಆಗತ್ತೆ, ಎಕ್ಸ್ಚೇಂಜ್ಗಳು ಯಾವ ತರ ಕೆಲಸ ಮಾಡತ್ತೆ, ನಾವು ಬೈ ಮಾಡುವಂತ ಶೇರ್ಸ್ ಗಳನ್ನ ಡಿಜಿಟಲ್ ಯಾವ ತರ ಸ್ಟೋರ್ ಮಾಡಲಾಗತ್ತೆ ಅನ್ನೋದನ್ನ ನಿಯಂತ್ರಿಸುತ್ತೆ. ಇಲ್ಲಿವರೆಗೆ ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ತರಹದ ಫ್ರಾಡ್ಗಳಾದ್ರೆ, ಸ್ಕ್ಯಾಮ್ಗಳಾದ್ರೆ ಈ 3 ಲಾಗಳು ಓವರ್ಲ್ಯಾಪ್ ಆಗೋದ್ರಿಂದ ಗೊಂದಲದ ಸೃಷ್ಟಿ ಆಗ್ತಾ ಇತ್ತು. ಹೀಗಾಗಿ ಈ 3 ಲಾಗಳನ್ನ ಮರ್ಜ್ ಮಾಡಿ ಸರ್ಕಾರ ಹೊಸದಾದ ಬಿಲ್ ಅನ್ನ ಪಾಸ್ ಮಾಡಿದೆ. ಈ ಹೊಸ ಬಿಲ್ ನಿಂದ ಸೆಬಿಗೆ ಸಿಗುವುದಾದ್ರೂ ಏನು ಅಂತ ನೋಡಿದ್ರೆ, ಬಿಗರ್ ಟೀಮ್. ಸೆಬಿ 9 ಸದಸ್ಯರಿಂದ 15 ಸದಸ್ಯರ ತಂಡವನ್ನ ರಚಿಸಲಾಗುತ್ತೆ. ಇದರಲ್ಲಿ ಸರ್ಕಾರ ಮತ್ತು RBI ಕಡೆಯಿಂದ ಎಕ್ಸ್ಪರ್ಟ್ಗಳು ಸೇರಿಕೊಳ್ಳಲಿದ್ದಾರೆ. ಟಫರ್ ಚೆಕ್ಸ್ ಆನ್ ಕಾನ್ಫ್ಲಿಕ್ಟ್. ಯಾವುದಾದ್ರೂ ಕಂಪನಿ ಒಳಗಡೆ ಫ್ರಾಡ್ ಆದ್ರೆ, ಆ ಕಂಪನಿಗಳ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ್ರೆ ಸೆಬಿ ಬೋರ್ಡ್ ನಲ್ಲಿ ಇರುವಂತಹ ಮೆಂಬರ್ಸ್ ಗಳು ಈ ಕಂಪನಿಗಳ ಜೊತೆ ಯಾವುದಾದ್ರೂ ರಿಲೇಶನ್ಶಿಪ್ ಅನ್ನ ಹೊಂದಿದಾರ ಅನ್ನೋದನ್ನ ಡಿಕ್ಲೇರ್ ಮಾಡಬೇಕಾಗತ್ತೆ. ಈ ಸದಸ್ಯರು ಯಾವುದಾದರೂ ಸಸ್ಪಿಸಿಯಸ್ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿದ್ರೆ, ಆ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೆ ಅಂತಹ ಸದಸ್ಯರನ್ನ ಈ ಬೋರ್ಡ್ ನಿಂದ ಹೊರಗಡೆ ಹಾಕಲಾಗುವುದು. ಸ್ಟ್ರಾಂಗ್ ಡಿಟೆಕ್ಟಿವ್ ಪವರ್. ಸೆಬಿ ಈಗ ಯಾರ ಹತ್ತಿರದಿಂದಾದಲೂ ದಾಖಲೆಗಳನ್ನ ಪಡೆದುಕೊಳ್ಳಬಹುದು. ಅದು ಕಂಪನಿ ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ಅಥವಾ ಬ್ಯಾಂಕ್ಗಳಾಗಿರಬಹುದು, ಅಥವಾ ಅವಶ್ಯಕತೆ ಬಿದ್ದರೆ ಬೇರೆ ದೇಶದಿಂದಲೂ ಕೂಡ ದಾಖಲೆಗಳನ್ನ ಸಂಗ್ರಹಿಸಬಹುದು. ಇದರಿಂದಾಗಿ ಇನ್ವೆಸ್ಟಿಗೇಷನ್ ಫಾಸ್ಟ್ ಮತ್ತು ಎಫೆಕ್ಟಿವ್ ಆಗೋ ತರ ಕಾಣುತ್ತೆ. ಇದರಿಂದ ಯಾವುದೇ ಪ್ರಾಪರ್ಟಿ ಆಗಿರ್ಬೋದು, ಆಸ್ತಿಗಳನ್ನಾಗಿರ್ಬೋದು, ಬ್ಯಾಂಕ್ ಅಕೌಂಟ್ಗಳನ್ನಾಗಿರ್ಬೋದು ಸೆಬಿ ಸೀಸ್ ಮಾಡಲು ಸಹಾಯವಾಗುತ್ತೆ. ಸ್ಪೆಷಲ್ ಕೋರ್ಟ್ ಅಂಡ್ ರಿಫಂಡ್. ಮಾರ್ಕೆಟ್ ಫ್ರಾಡ್, ಕ್ರೈಮ್, ಸ್ಕ್ಯಾಮ್ಗಳಾದ್ರೆ ಅದಕ್ಕಾಗಿಯೇ ಸ್ಪೆಷಲ್ ಕೋರ್ಟ್ಗಳನ್ನ ಮಾಡಲಾಗುತ್ತಿದ್ದು, ಯಾರಾದ್ರೂ ಮೋಸಕ್ಕೊಳಗಾದ್ರೆ ಮೋಸ ಮಾಡಿದವರಿಂದ ಹಣವನ್ನ ತಗೊಂಡು ರಿಫಂಡ್ ರೂಪದಲ್ಲಿ ಹಣವನ್ನ ವರ್ಗಾಯಿಸಬಹುದು. ಟೈಮ್ ಲಿಮಿಟ್. ಯಾವುದಾದ್ರೂ ಕನ್ಫ್ಲಿಕ್ಟ್ಗಳಾದರೆ ಅವುಗಳನ್ನ ಸಾಲ್ವ್ ಮಾಡಲಿಕ್ಕೆ ಟೈಮ್ ಲಿಮಿಟ್ ಅನ್ನ ಕೊಡ್ತಾ ಇರೋದ್ರಿಂದ ಇನ್ವೆಸ್ಟಿಗೇಷನ್ಗಳು ಫಾಸ್ಟ್ ಆಗಿ ಆಗ್ತವೆ ಅಂತ ಹೇಳ್ಬಹುದಾಗಿದೆ. ಈ ಹೊಸ ಬಿಲ್ ನಿಂದ ಷೇರು ಮಾರುಕಟ್ಟೆಯಲ್ಲಿ ಆಗುತ್ತಿರುವ ಎಲ್ಲ ಸ್ಕ್ಯಾಮ್ಗಳು ಅಂತ್ಯವಾಗ್ತಾವ? ಪಾಸಿಟಿವ್ ಸೈಡ್ ಅನ್ನ ನೋಡಿದ್ರೆ ಈ ಬಿಲ್ ಸ್ಕ್ಯಾಮರ್ಸ್ ಗಳಿಗೆ ದೊಡ್ಡ ಹೊಡೆತವನ್ನ ಕೊಡುತ್ತೆ. ಸೆಬಿ ಚೀಟ್ ಮಾಡೋರ್ ವಿರುದ್ಧ ಕ್ವಿಕ್ ಆಗಿ ಆಕ್ಷನ್ ಅನ್ನ ತಗೊಳುತ್ತೆ. ಎಕ್ಸ್ಪರ್ಟ್ ಗಳು ತಂಡವನ್ನ ಸೇರಿಕೊಳ್ಳೋದ್ರಿಂದ ಯಾವುದಾದ್ರೂ ಸ್ಟಾಕ್ ನಲ್ಲಿ ಪಂಪ್ ಅಂಡ್ ಡಂಪ್ ಮೂಲಕ ಪ್ರೈಸ್ ಅನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ರೆ, ಯಾವುದಾದ್ರೂ ದೊಡ್ಡ ಫ್ರಾಡ್ ಗಳು ನಡೀತಾ ಇದ್ರೆ ಸೆಬಿ ಅದರ ಮೇಲೆ ಫೋಕಸ್ ಮಾಡುತ್ತೆ. ಇದರಿಂದಾಗಿ ಇನ್ವೆಸ್ಟರ್ಸ್ ಗಳಿಗೆ ಇಂಡಿಯನ್ ಶೇರ್ ಮಾರುಕಟ್ಟೆ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ಆಗತ್ತೆ. ಹೀಗಾಗಿ ಫಾರಿನ್ ಇನ್ವೆಸ್ಟರ್ಸ್ ಗಳು ಮತ್ತೆ ಭಾರತಕ್ಕೆ ವಾಪಸ್ ಬರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಆದ್ರೆ ಹೋಲ್ಡ್ ಆನ್. ಈ ಹೊಸ ಬಿಲ್ ಅಲ್ಲಿ ಯಾವುದೇ ಹೆಚ್ಚಿನ ಬದಲಾವಣೆ ಇಲ್ಲದೆ ಸೆಬಿಗೆ ಹೆಚ್ಚಿನ ಪವರ್ ಅನ್ನ ಕೊಡ್ತಾ ಇರೋದು ರಿಸ್ಕಿ ಅಂತ ಕಾಣುತ್ತೆ. ಹಳೆಯ ಕಾನ್ಫ್ಲಿಕ್ಟ್ ಗಳನ್ನ ಬಗೆಹರಿಸಲು 8 ವರ್ಷಗಳ ಕಾಲಾವಕಾಶವನ್ನ ಕೊಟ್ಟಿರೋದ್ರಿಂದ ಹಳೆ ಸ್ಕ್ಯಾಮರ್ಸ್ ಗಳು ಜಾರಿಕೊಳ್ಳಬಹುದು. ಅನುಮಾನಾಸ್ಪದ ವ್ಯಕ್ತಿಗಳು, ಮೋಸ ಮಾಡಿದವರು ದಾಖಲೆಗಳನ್ನ ಮತ್ತು ಸಾಕ್ಷಿಗಳನ್ನ ನಾಶಪಡಿಸಬಹುದು. ಈ ಸ್ಕ್ಯಾಮರ್ಸ್ ಗಳು ಹೊಸದಾದ ಹಾದಿಗಳನ್ನ ನೋಡಬಹುದು. ಅದಲ್ಲದೆ ರಿಯಲ್ ಪರ್ಸನ್ ಗಳನ್ನ ಬಿಟ್ಟು AI ಮೂಲಕ ಸ್ಟಾಕ್ ಟಿಪ್ಸ್ ಗಳನ್ನ ಕೊಡಬಹುದು. ಈ ಬಿಲ್ ನಿಂದ ನಿಮ್ಮ ಪೋರ್ಟ್ಫೋಲಿಯೋಗೆ ಆಗುವ ಪಾಸಿಟಿವ್ ಎಫೆಕ್ಟ್ ಏನು ಅಂತ ನೋಡೋದಾದ್ರೆ, ಸೇಫರ್ ಮಾರ್ಕೆಟ್ ಓವರ್ ಆಲ್. ಸ್ಕ್ಯಾಮ್ಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ಶೇರ್ ಪ್ರೈಸ್ ನಲ್ಲಿ ಜಾಸ್ತಿ ಏರಿಳಿತವಾಗುವುದಿಲ್ಲ.
ಎಕ್ಸಾಂಪಲ್ಗೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವ ಯಾವುದಾದರೂ ಒಂದು ಸ್ಟಾಕ್ನಲ್ಲಿ ಪಂಪ್ ಅಂಡ್ ಡಂಪ್ ಮೂಲಕ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಪ್ರೈಸ್ ಅನ್ನ ಏನಾದರೂ ಮ್ಯಾನಿಪುಲೇಟ್ ಮಾಡ್ತಾ ಇದ್ರೆ ಸೆಬಿ ಕ್ವಿಕ್ ಆಗಿ ಆಕ್ಷನ್ ತಗೊಳ್ಳೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂತಹ ಶೇರ್ ಪ್ರೈಸ್ ಜಾಸ್ತಿ ಏರಿಳಿತ ಆಗೋದಿಲ್ಲ. ಹೀಗಾಗಿ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂನ ಪ್ರೊಟೆಕ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಮೋರ್ ಇನ್ವೆಸ್ಟರ್ ಟ್ರಸ್ಟ್ ಅಂಡ್ ಮನಿ ಫ್ಲೋ. ಈ ಹೊಸ ಬಿಲ್ ನಿಂದ ಸ್ಕ್ಯಾಮ್ಗಳ ಸಂಖ್ಯೆ ಏನಾದರೂ ಕಡಿಮೆ ಆದ್ರೆ ಎಕ್ಸ್ಪರ್ಟ್ ಗಳ ಟೀಮ್ ಇರೋದ್ರಿಂದ ಇಂಡಿಯನ್ ಷೇರು ಮಾರುಕಟ್ಟೆಯ ಮೇಲೆ ಇನ್ವೆಸ್ಟರ್ಸ್ ಗಳಿಗೆ ಜಾಸ್ತಿ ನಂಬಿಕೆ ಬರುತ್ತೆ. ಜಾಸ್ತಿ ನಂಬಿಕೆ ಬಂತು ಅಂತ ಅಂದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಹೀಗಾಗಿ ಷೇರು ಮಾರುಕಟ್ಟೆಗೆ ಲಾಂಗ್ ಟರ್ಮ್ ಅಲ್ಲಿ ಲಾಭ ಆಗೋ ತರ ಕಾಣುತ್ತೆ. ಈಸಿಯರ್ ಕಂಪ್ಲೇಂಟ್. ಈ ಹೊಸ ಕಾನೂನಿನಿಂದ ಸಿಸ್ಟಮ್ ನಲ್ಲಿ ಬದಲಾವಣೆ ಆಗತ್ತೆ. ಕಂಪ್ಲೇಂಟ್ ರೇಸ್ ಮಾಡೋದು ಈಸಿ ಆಗತ್ತೆ. ಎಕ್ಸಾಂಪಲ್, ನಿಮ್ಮ ಮ್ಯೂಚುವಲ್ ಫಂಡ್ ಹಿಡನ್ ಚಾರ್ಜಸ್ ಗಳ ಮೂಲಕ ನಿಮಗೇನಾದ್ರೂ ಚೀಟಿಂಗ್ ಮಾಡ್ತಾ ಇದ್ರೆ ಯಾವುದೇ ಕೋರ್ಟಿನ ಸಮಸ್ಯೆಗಳಿಲ್ಲದೆ ನೀವು ಈಸಿಯಾಗಿ ರಿಟರ್ನ್ ನ ತೆಗೆದುಕೊಳ್ಳಬಹುದಾದಂತಹ ಸನ್ನಿವೇಶಗಳನ್ನ ನಾವು ಕಾಣಬಹುದು. ನಿಮ್ಮ ಪೋರ್ಟ್ಫೋಲಿಯೋಗೆ ವಾರ್ನಿಂಗ್ ಎಫೆಕ್ಟ್ ಏನಾಗಬಹುದು ಅಂತ ನೋಡೋದಾದ್ರೆ, ಶಾರ್ಟ್ ಟರ್ಮ್ ಅಲ್ಲಿ ಶೇರ್ ಗಳ ಪ್ರೈಸ್ ಅಪ್ಸ್ ಅಂಡ್ ಡೌನ್ ಆಗಬಹುದು. ಈ ಹೊಸ ಕಾನೂನು ಇಲ್ಲಿವರೆಗೂ ಎಕ್ಸ್ಪೋಸ್ ಆಗದೆ ಇರುವಂತಹ ಹೊಸ ಸ್ಕ್ಯಾಮ್ಗಳನ್ನ ಟೆಂಪರರಿಲಿ ಸ್ಟಾಕ್ ಪ್ರೈಸ್ಗಳಲ್ಲಿ ಮ್ಯಾನಿಪುಲೇಟ್ ಮಾಡಿರೋದನ್ನ ಕಂಡು ಹಿಡಿದ್ರೆ ಆ ಸ್ಟಾಕ್ಗಳು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿದ್ರೆ 10 to 20% ಕರೆಕ್ಷನ್ ಆಗುವಂತ ಚಾನ್ಸ್ ಇದೆ. ಹೈಯರ್ ಕಾಸ್ಟ್. ಹೊಸ ಕಾನೂನುಗಳನ್ನ ಪಾಲಿಸಬೇಕಾಗಿರೋದ್ರಿಂದ ಬ್ರೋಕರೇಜ್ ಕಂಪನೀಸ್ಗಳು ಕಸ್ಟಮರ್ಸ್ಗೆ ಹೆಚ್ಚಿನ ಚಾರ್ಜಸ್ ಅನ್ನ ವಿಧಿಸಬಹುದಾಗಿದೆ. ಇದು ಸೆಬಿಗೆ ಸಿಕ್ಕಿರುವ ಸೂಪರ್ ಪವರ್. ಈ ಸೂಪರ್ ಪವರ್ ಇನ್ವೆಸ್ಟರ್ಗಳನ್ನ ಪ್ರೊಟೆಕ್ಟ್ ಮಾಡುತ್ತಾ ಅಥವಾ ಹೊಸ ತಲೆನೋವಿಗೆ ಕಾರಣವಾಗುತ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.